ಮೋದಿ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಎಲ್ಲರಿಗೂ ಸಿಗುತ್ತೆ ಪೆನ್ಷನ್, ಬರ್ತಿದೆ ಹೊಸ ಸ್ಕೀಮ್. ದೇಶದ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ನೀಡಲು ಮುಂದಾಗಿದೆ. ಅಸಂಘಟಿತ ವಲಯದ ಜೊತೆಗೆ ದೇಶದ ಎಲ್ಲಾ ಹಿರಿಯ ನಾಗರಿಕರ ಬದುಕಿಗೆ ಆರ್ಥಿಕತೆಯ ಸುರಕ್ಷಾ ಕವಚವನ್ನು ನೀಡಲು ಮೋದಿ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ದೇಶವಾಸಿಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವ ಹೆಜ್ಜೆಯನ್ನು ಇಟ್ಟಿದ್ದು, ರಾಷ್ಟ್ರವ್ಯಾಪಿ ಸ್ವಯಂ ಪ್ರೇರಿತ ಪಿಂಚಣಿ ಯೋಜನೆಯನ್ನು ರೂಪಿಸುತ್ತಿದೆ. ಈಗಾಗಲೇ ಇರುವ ಹಲವು ಯೋಜನೆಗಳನ್ನು ಸೇರಿಸಿ ಕೇಂದ್ರ ಕಾರ್ಮಿಕ ಸಚಿವಾಲಯ ಈ ಸ್ಕೀಮ್ ಅನ್ನ ಶೀಘ್ರದಲ್ಲೇ ಜಾರಿಗೆ ತರಲು ಮುಂದಾಗಿದೆ. ಹಾಗಾದ್ರೆ ಏನಿದು ಯೂನಿವರ್ಸಲ್ ಪಿಂಚಣಿ ಯೋಜನೆ? ಯಾರಿಗೆ ಲಾಭ ಆಗುತ್ತೆ, ಎಷ್ಟು ಪೆನ್ಷನ್ ಬರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಕೇಂದ್ರ ಸರ್ಕಾರ ಮಹತ್ವ ಹೆಜ್ಜೆಯನ್ನು ಇಟ್ಟಿದ್ದು, ದೇಶದ ಪ್ರತಿ ನಾಗರಿಕರಿಗೂ ಸಾಮಾಜಿಕ ಭದ್ರತೆ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಾರ್ವತ್ರಿಕ ಪಿಂಚಣಿ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಿದೆ. ಉದ್ದೇಶಿತ ಸಾರ್ವತ್ರಿಕ ಪಿಂಚಣಿ ಯೋಜನೆ ಇಡೀ ಜನರು ಸ್ವಯಂ ಪ್ರೇರಿತವಾಗಿ ಉಳಿತಾಯ ಮಾಡಬೇಕು. ಇದರಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಹೂಡಿಕೆ ಮಾಡುವುದಿಲ್ಲ. ಸಂಘಟಿತ ವಲಯದ ನೌಕರರು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಈ ಯೋಜನೆ ಲಾಭ ಪಡೆಯಬಹುದು. ಈ ಹೊಸ ಯೋಜನೆಯು ಪ್ರಸ್ತುತ ಇರುವ ಭವಿಷ್ಯ ನಿಧಿ ಸಂಘಟನೆ ಅಂದರೆ ಇಪಿಎಫ್ಒದ ಪಿಂಚಣಿ ಯೋಜನೆಗಿಂತ ಭಿನ್ನವಾಗಿದೆ. ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಲಾಗುತ್ತಿದೆ ಅಂತ ಕಾರ್ಮಿಕ ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದಲ್ಲಿ ಪಿಂಚಣಿ ಅಥವಾ ಉಳಿತಾಯದ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸುವ ಆಶಯ ಹೊಸ ಯೋಜನೆಯು ಇಂಗಿದೆ. ಈಗ ಅಸ್ತಿತ್ವದಲ್ಲಿ ಇರುವಂತಹ ಕೆಲವು ಯೋಜನೆಗಳನ್ನು ಹೊಸ ರೂಪದಲ್ಲಿ ವಿಲೀನ ಮಾಡುವ ಸಾಧ್ಯತೆಯೂ ಇದೆ ಅಂತ ಮೂಲಗಳು ಮಾಹಿತಿಯನ್ನು ನೀಡಿವೆ. ಈಗ ಅಸ್ತಿತ್ವದಲ್ಲಿ ಇರುವಂತಹ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಅನ್ನ ಬದಲಾಯಿಸುವುದು ಇಲ್ಲ ಅಥವಾ ವಿಲೀನಗೊಳಿಸುವುದು ಇಲ್ಲ ಅಂತ ಸ್ಪಷ್ಟವನ್ನು ಪಡಿಸಲಾಗಿದೆ. ಯೋಜನಾ ಪ್ರಸ್ತಾವನೆ ಪೂರ್ಣಗೊಂಡ ನಂತರ ಸಂಬಂಧಪಟ್ಟವರ ಜೊತೆ ಸಮಾಲೋಚನೆಯನ್ನು ನಡೆಸಿ ಅಂತಿಮವಾಗಿ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಅಂತ ಮೂಲಗಳು ತಿಳಿಸಿವೆ. ಯಾರೆಲ್ಲ ಈ ಹೊಸ ಪಿಂಚಣಿ ಸ್ಕೀಮ್ಗೆ ಅರ್ಹರು? ಹೊಸ ಯೋಜನೆಯನ್ನು ಸರ್ಕಾರ ತರ್ತಿರೋದು ಯಾಕೆ? ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತಹ ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿಗಳು ಸೇರಿ 18 ರಿಂದ 60 ವರ್ಷ ವಯೋಮಾನದೊಳಗಿನ ಎಲ್ಲ ನಾಗರಿಕರು ಈ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನೌಕರ ಭವಿಷ್ಯ ನಿಧಿ ಇಪಿಎಫ್ಒ ಹೊಸ ಪಿಂಚಣಿ ಯೋಜನೆಯನ್ನು ರೂಪರೇಷೆಯನ್ನು ಸಿದ್ಧಪಡಿಸುತ್ತಿದೆ. ಇದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ನೀಡುವ ಯೋಜನೆಯಾಗಿದೆ. ಇದು ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿರುವುದಿಲ್ಲ. ಪ್ರತಿಯೊಬ್ಬರು ಪಿಂಚಣಿ ಯೋಜನೆಯನ್ನು ನೋಂದಣಿ ಮಾಡಿಕೊಳ್ಳಬಹುದೆಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯ ಅಸಂಘಟಿತ ವಲಯದಲ್ಲಿರುವವರು, ನಿರ್ಮಾಣ ಕಾರ್ಮಿಕರು, ಗೀಗ್ ಕೆಲಸಗಾರರು ಸರ್ಕಾರದ ದೊಡ್ಡ ಉಳಿತಾಯ ಯೋಜನೆಗಳಲ್ಲಿ ಪ್ರವೇಶ ಹೊಂದಿಲ್ಲ. ಹೀಗಾಗಿ ಅವರಿಗೆ ಈ ಪಿಂಚಣಿ ಯೋಜನೆ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವುದು ಕೇಂದ್ರ ಸರ್ಕಾರದ ಆಶಯವಾಗಿದೆ. ಹಲವು ಪೆನ್ಷನ್ ಯೋಜನೆಗಳು ಹೊಸದರಲ್ಲಿ ವಿಲೀನ. ಅಟಲ್ ಪೆನ್ಷನ್ ಸ್ಕೀಮ್ ಕೂಡ ಹೊಸ ಯೋಜನೆಗೆ ವರ್ಗ. ಯಾವೆಲ್ಲ ಯೋಜನೆಗಳು ಈ ಯೋಜನೆಯಲ್ಲಿ ವಿಲೀನ ಆಗಬಹುದು ಎಂಬುದನ್ನು ನೋಡುವುದಾದರೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಮತ್ತು ಅಟಲ್ ಪೆನ್ಷನ್ ಯೋಜನೆ ಕೂಡ ಹೊಸದರಲ್ಲಿ ವಿಲೀನ ಆಗುತ್ತೆ ಅಂತ ಹೇಳಲಾಗಿದೆ. ಪ್ರಸ್ತುತ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿಯಂತ್ರಣದಲ್ಲಿ ಅಟಲ್ ಪೆನ್ಷನ್ ಯೋಜನೆ ಇದೆ. ಇದರ ಜೊತೆಗೆ ವರ್ತಕರಿಗೆ ಸಂಬಂಧಿಸಿದ ಹಲವು ಪಿಂಚಣಿ ಯೋಜನೆಯನ್ನು ಕೂಡ ಇದರಲ್ಲಿ ಸೇರಿಸಲಾಗುತ್ತದೆ ಅಂತ ತಿಳಿದು ಬಂದಿದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೂಡ ಇದರಲ್ಲಿ ವಿಲೀನ ಆಗುತ್ತೆ ಎನ್ನಲಾಗಿದ್ದು, ಆದರೆ ಸದ್ಯದ ಮಾಹಿತಿ ಪ್ರಕಾರ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಸ್ಕೀಮ್ ಅನ್ನ ವಿಲೀನಗೊಳಿಸುವ ಅಥವಾ ಬದಲಾಯಿಸುವ ಪ್ರಸ್ತಾಪ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. 60 ವರ್ಷದ ಬಳಿಕ ಪಿಂಚಣಿ ಬರಲು ಏನು ಮಾಡಬೇಕು? ಮಾಸಿಕ ಎಷ್ಟು ಪೆನ್ಷನ್ ಬರಲಿದೆ? ಎಷ್ಟು ಜನರಿಗೆ ಲಾಭ? ಹೊಸ ಸಾರ್ವತ್ರಿಕ ಪೆನ್ಷನ್ ಯೋಜನೆಯಲ್ಲಿ ನೋಂದಾಯಿಸಿಕೊಂಡವರಿಗೆ 60 ವರ್ಷದ ಬಳಿಕ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ದೊರೆಯಲಿದೆ. ಈ ಪಿಂಚಣಿ ಪಡೆಯುವುದಕ್ಕೆ ಪ್ರತಿ ತಿಂಗಳು ಕನಿಷ್ಠ 55 ರೂಪಾಯಿನಿಂದ 200 ರೂಪಾಯಿವರೆಗೆ ಕೊಡುಗೆಯನ್ನು ನೀಡಬೇಕಾಗುತ್ತದೆ. ಕೇಂದ್ರ ಸರ್ಕಾರ ಕೂಡ ಇಷ್ಟು ಹಣವನ್ನು ನಿಮಗೆ 60 ವರ್ಷದ ಬಳಿಕ ಪಾವತಿಸುತ್ತೆ. ವಯಸ್ಸಿನ ಆಧಾರದಲ್ಲಿ ನೀವು ಪಾವತಿಸುವ ದುಡ್ಡಿನ ಪ್ರಮಾಣ ನಿರ್ಧಾರವಾಗುತ್ತದೆ.
ಇನ್ನು ದೇಶದಲ್ಲಿ 2036ರ ವೇಳೆಗೆ 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ 22.7 ಕೋಟಿಗೆ ತಲುಪಲಿದೆ. ಇದು ಒಟ್ಟು ಜನಸಂಖ್ಯೆಯ ಶೇಕಡ 15ರಷ್ಟು ಇರಲಿದೆ. ಈ ಸಂಖ್ಯೆ 2050ರ ವೇಳೆಗೆ 34.7 ಕೋಟಿಗೆ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಈ ಯೋಜನೆ ಭಾರೀ ಪ್ರಮಾಣದಲ್ಲಿ ನೆರವಾಗಲಿದೆ.